ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಇವತ್ತು ಬಂದ್ಬಿಟ್ಟು ಸ್ಯಾಟರ್‌ಡೇ. ಈಗ 12:00 ಆಗಿದೆ. ಈಗ ನಾನು ವ್ಲಾಗ್ ಶುರು ಮಾಡಿದ್ದೇನೆ. ಮನೆಯಲ್ಲಿ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ತಂದಿದ್ರು. ಹಾಗೇನೆ ತುಂಬಾ ಹಣ್ಣಾಗೋಗಿತ್ತು. ಇನ್ನೇನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಬಾಳೆಹಣ್ಣನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಫ್ರೀಜರ್‌ಲ್ಲಿ ಎತ್ತಿಟ್ಟಿದ್ದೆ. ಈಗ ಇದನ್ನ ಬಳಸಿ ಸಿಂಪಲ್ ಆಗಿ ಹೇಗೆ ಒಂದು ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು 5 ಮಿನಿಟ್ಸ್ ಆಗಿತ್ತು ಬಾಳೆಹಣ್ಣನ್ನ ತೆಗೆದು ಹೊರಗಡೆ ಇಟ್ಟಿದ್ದೆ. ಈಗ ಇದಕ್ಕೆ ಕ್ಯಾಶ್ಯೂನ ಆ್ಯಡ್ ಮಾಡ್ಕೊಳ್ಳೋಣ. ಆಲ್ಮಂಡ್ ಬಂದು ಆಪ್ಷನಲ್. ನನಗೆ ಬೆಳಗ್ಗೆ ತಿನ್ನಲಿಕ್ಕೆ ಅಂತ ನೆನೆಸಿಟ್ಟದ್ದು ಇತ್ತು, ಅದನ್ನೇ ಸೇರಿಸ್ಕೊಂಡೆ. ಈಗ ಇದಕ್ಕೆ ಡಾರ್ಕ್ ಚಾಕ್ಲೇಟ್ ಹಾಕೊಳ್ತಿದ್ದೇನೆ. ನನ್ನ ಹತ್ರ ಚಾಕ್ಲೇಟ್ ಇತ್ತು, ಸೊ ಆ್ಯಡ್ ಮಾಡಿಕೊಂಡೆ. ನೀವು ಬೇಕಿದ್ರೆ ಕೋಕೋ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ವೆನಿಲ್ಲಾ ಎಸೆನ್ಸ್ ಹಾಕೊಂಡೆ. ಹಾಗೆಯೇ 2.5 ಸ್ಪೂನ್ ಅಷ್ಟು ಹನಿ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತುಂಬ ಕೆನೆ ಇರುವಂಥ ಹಾಲನ್ನೇ ಆ್ಯಡ್ ಮಾಡಿದ್ದೇನೆ. ಈಗ ಇದನ್ನು ನೈಸಾಗಿ ರುಬ್ಕೋಬೇಕು. ರುಬ್ಬಿದಂಥ ಮಿಶ್ರಣನ ಒಂದು ಏರ್‌ಟೈಟ್ ಕಂಟೈನರ್‌ಗೆ ಹಾಕಿ ಒಂದು ಫ್ರೀಜರಲ್ಲಿ ಇಡಬೇಕಾಗತ್ತೆ. ಒಂದು 4 ಅವರ್ಸ್ ತನಕ ನಾನು ಫ್ರೀಜರಲ್ಲಿ ಇಟ್ಟಿದ್ದೆ. ನಂತರ ತೆಗೆದು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಅದೇ ಏರ್‌ಟೈಟ್ ಕಂಟೈನರಲ್ಲಿ ರಿಟರ್ನ್ ಫ್ರೀಜರಲ್ಲಿ ಇಟ್ಟಿದ್ದೆ. ಈ ಥರ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಐಸ್ ಕ್ರೀಮ್‌ನ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು. ಹಾಗೇನೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೂ ಸಮ್ಮರ್ ಬಂತು, ತುಂಬಾನೇ ಸೆಕೆ ಇರುತ್ತೆ. ಹಾಗೇನೆ ಈ ಟೈಮಲ್ಲಿ ಎಲ್ರಿಗೂ ಕೋಲ್ಡ್ ಆಗಿರುವಂಥದ್ದು ತಿನ್ನಕ್ಕೆ ತುಂಬಾನೇ ಇಷ್ಟ ಆಗುತ್ತಲ್ವಾ? ಮಕ್ಕಳಿಗಂತೂ ಈ ಐಸ್ ಕ್ರೀಮ್ ತುಂಬಾನೇ ಇಷ್ಟ ಆಗುತ್ತೆ. ಇನ್ನ ಇವತ್ತಂತೂ ಮನಸ್ಸಿಗೆ ತುಂಬಾನೇ ಬೇಜಾರಾಗಿತ್ತು. ನಾನು ಬಂದು ನನ್ನ ಫೋನ್ ಆಕ್ಸೆಸ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಹಸ್ಬೆಂಡ್‌ಗೆ ಹೇಳಿದೆ. ಸೊ ಅದೇನು ಸೆಟ್ಟಿಂಗ್ಸ್ ಇದೆ ಸ್ವಲ್ಪ ಚೇಂಜ್ ಮಾಡಿ ಕೊಡಿ ಅಂತ. ಅವರು ಸೆಟ್ಟಿಂಗ್ಸನ್ನೆಲ್ಲ ಚೇಂಜ್ ಮಾಡಕ್ಕೆ ಹೋಗಿ ಆ ಸೆಟ್ಟಿಂಗ್ಸನ್ನ ಡಿಲೀಟ್ ಮಾಡ್ತೇನೆ ಅಂತ ಹೇಳಿ ಫ್ಯಾಕ್ಟರಿ ರೀಸೆಟ್ಟೇ ಕೊಟ್ಬಿಟ್ರು. ಹಾಗಾಗಿ ನನಗೆ ಯಾವುದೇ ರೀತಿ ಓಲ್ಡ್ ಫೋಟೋಸು, ವೀಡಿಯೋಸ್ ಯಾವುದು ಕೂಡ ಸಿಗಲಿಲ್ಲ. ಆ್ಯಕ್ಚುಲಿ ನಂದು ರೀಸೆಂಟಾಗಿ ಬ್ಯಾಕಪ್ ಕೂಡ ಇರಲಿಲ್ಲ. ಒಂದು 5, 6 ಮಂತಿದು ಬ್ಯಾಕಪ್ ಕೂಡ ಹೋಗ್ಬಿಟ್ಟಿತ್ತು. ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಂತೇಳಿ ಸುಮಾರಷ್ಟು ವೀಡಿಯೋಗಳನ್ನು ಎಡಿಟ್ ಮಾಡಿ ರೆಡಿ ಇಟ್ಟಿದ್ದೆ. ಸೊ ವಾಯ್ಸ್ ಓವರ್ ಕೊಡೋದಷ್ಟೇ ಬಾಕಿ ಇತ್ತು. ಕೆಲವುದಕ್ಕೆ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದೆ. ಈವನ್ ಕೆಲವು ಶಾರ್ಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ತುಂಬ ವೀಡಿಯೋಸು, ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ದೆ. ಹಾಗೆಯೇ ತುಂಬ ಫೋಲ್ಡರ್ಸ್ ಎಲ್ಲ ಇದ್ವು. ಈ ಫ್ಯಾಕ್ಟ್ರಿ ರೀಸೆಟ್ ಆದದ್ರಿಂದ ನನಗೆ ಕಂಪ್ಲೀಟ್ ನನ್ನ ವೀಡಿಯೋಸ್, ಫೋಟೋಸ್ ಎಲ್ಲ ಹೋಗ್ಬಿಡ್ತು. ಹಾಗಾಗಿ ವಿಡಿಯೋ ಅಪ್ಲೋಡ್ ಆಗೋದು ತುಂಬಾನೇ ಲೇಟ್ ಆಯಿತು. ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗೋಗಿತ್ತು. ಆ್ಯಕ್ಚುಲಿ ರೀಸೆಂಟಾಗಿ ನಾನು ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇನ್ನೂ ತುಂಬ ಕಲೀಲಿಕ್ಕಿದೆ. ಸೊ ಕಲಿತು ತುಂಬ ಕಷ್ಟಪಟ್ಟು ಕೆಲವೆಲ್ಲ ರೆಡಿ ಮಾಡಿಟ್ಟಿದ್ದೆ. ಅದೆಲ್ಲ ಹೋಗ್ಬಿಡ್ತು. ಮತ್ತು ಈವನ್ ಮೊನ್ನೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತೆಗೆದಂಥ ಪಿಕ್, ವೀಡಿಯೋಸು ಎಲ್ಲ ಡಿಲೀಟ್ ಆಗೋಗಿದೆ. ಸೊ ಹಾಗಾಗಿ ಇಡೀ ದಿನ ನಂದು ಅದೇ ಮೂಡ್ ಆಫ್ ಆಗೋಗಿತ್ತು. ನನ್ನ ಕೆಲವು ರಂಗೋಲಿ ವೀಡಿಯೋಸ್ ಕೂಡ ಮಿಸ್ ಆಗೋಗಿದೆ. ಸೊ ಅದೆಲ್ಲ ಕ್ಲಬ್ ಮಾಡಿ ಒಂದು ಅಪ್ಲೋಡ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಎಲ್ಲ ಕಳ್ಕೊಂಡ್ಬಿಟ್ಟೆ. ಈಗಂತೂ ಹೊಸ ಫೋನ್ ಕೈ ಕೊಟ್ಟಾಗೆ ಹೇಗಿರುತ್ತೆ ಆ ಥರ ಆಗೋಗಿದೆ. ಆಕ್ಸೆಸ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಟೆನ್ಷನಿಗೆ ರಾತ್ರಿ ಎಲ್ಲ ನಿದ್ರೆ ಕೂಡ ಬರಲಿಲ್ಲ. ತುಂಬಾ ಅಳು ಬಂದ್ಬಿಟ್ಟಿತ್ತು. ಅಡುಗೆ ಮಾಡೋಕ್ಕೂ ಮನಸ್ಸಿರ್ಲಿಲ್ಲ, ಹಾಗೆ ಊಟ ಮಾಡೋಕ್ಕೆ ಕೂಡ. ಬಟ್ ಮಾಡಲೇಬೇಕಲ್ಲ ಅಡುಗೆ ಅಂತ ಹೇಳಿ ಬಂದಿದ್ದೇನೆ. ಸಿಂಪಲಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಹರವೆ ಸೊಪ್ಪು ತಂದಿಟ್ಟಿದ್ರು. ಸೊ ಅದನ್ನು ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ. ಮಂಗಳೂರು ಸೈಡಲ್ಲಿ ಸಿಗುತ್ತೆ ಕೆಂಪು ಹರವೆ ಅಂತೇಳಿ. ಏನಿಲ್ಲ, ಸಿಂಪಲಾಗಿ ಜೀರಿಗೆ, ಸಾಸಿವೆ, ಕರಿಬೇವು, ಹಸಿಮೆಣಸು, ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಡೋದಷ್ಟೇನೆ. ಅದು ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಂಥ ಸೊಪ್ಪನ್ನು ಆ್ಯಡ್ ಮಾಡೋದು. ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಉಪ್ಪನ್ನು ಸ್ಟಾರ್ಟಿಂಗಲ್ಲೇ ಹಾಕಬಾರ್ದು. ನೋಡುವಾಗ ಸೊಪ್ಪು ಜಾಸ್ತಿ ಕಾಣ್ತಿರುತ್ತೆ. ಸೊ ಬೆಂದಮೇಲೆ ಆಲ್ಮೋಸ್ಟ್ ಕಾಲು ಭಾಗನೇ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿಯ ಟ್ರೆಡಿಷನಲ್ ಮೆಥಡ್ ಅಂತ ಹೇಳಿದರೆ ಯಾವುದೇ ರೀತಿ ಒಗ್ಗರಣೆ ಹಾಕೋದಿಲ್ಲ. ಸ್ವಲ್ಪ ನೀರು ಸೇರಿಸ್ಕೊಂಡು ಕಟ್ ಮಾಡಿರುವಂಥ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇನೆ. ಈಗಲೂ ಕೆಲವು ಮನೆಗಳಲ್ಲಿ ಸೊಪ್ಪಿಗೆ ಯಾವುದೇ ರೀತಿ ಒಗ್ಗರಣೆ ಹಾಕೋದಿಲ್ಲ. ಇನ್ನು ಕೆಲವರು ಹೆಚ್ಚಾಗಿ ಒಗ್ಗರಣೆ ಹಾಕ್ಕೊಂಡೇ ಮಾಡ್ಕೊಳ್ತಾರೆ. ಸೊಪ್ಪು ಬೆಂದ ನಂತರ ಅದರ ಕ್ವಾಂಟಿಟಿ ನೋಡ್ಕೋಬೇಕಾಗುತ್ತೆ. ತುಂಬಾನೇ ಕಡಿಮೆ ಆಗಿರುತ್ತೆ. ಅದರ ಅನುಸಾರವಾಗಿ ಉಪ್ಪು ಹಾಕ್ಕೊಂಡ್ರೆ ಆಗುತ್ತೆ. ಉಪ್ಪು ಹಾಕಿದಂಥ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸೊಪ್ಪು ಬೆಂದ ನಂತರ ಸ್ವಲ್ಪ ಕಾಯನ್ನು ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಆ್ಯಕ್ಚುಲಿ ಫ್ರೆಶ್ ಕಾಯಿನ ತುರಿದು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ದೇವಸ್ಥಾನದಲ್ಲಿ ಓಡಿಸ್ಕೊಬಂದಿರೋ ಕಾಯಿ ಇತ್ತು ಫ್ರೀಝರಲ್ಲಿ. ಸೊ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನಾನು ಹಾಕ್ಕೊಂಡಿದ್ದೇನೆ. ಮತ್ತೊಂದು ಸೈಡಲ್ಲಿ ಅನ್ನಕ್ಕಿಟ್ಟಿದ್ದೆ. ವೈಟ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಅನ್ನ ಕೂಡ ಆಯಿತು. ಈಗ ಒಂದು ಕ್ವಿಕ್ಕಾಗಿ ಸಾಂಬಾರು ಮಾಡ್ಕೊಂಡ್ಬಿಡೋಣ ಅಂತ ನಾನು ಯಾವುದೇ ರೀತಿ ತರಕಾರಿ ಅಥವಾ ಬೇಳೆ ಸಾರು ಮಾಡ್ತಾ ಇಲ್ಲ. ಕ್ವಿಕ್ಕಾಗಿ ಆಗುವಂಥ ಒಂದು ಮಜ್ಜಿಗೆ ಸಾರನ್ನ ಮಾಡ್ತಾ ಇದ್ದೇನೆ. ಮಜ್ಜಿಗೆ ಸಾರನ್ನ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿಗೆ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣಸು ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ.
ಇದನ್ನು ತುಂಬ ನೈಸಾಗಾದರೂ ಪೇಸ್ಟ್ ಮಾಡ್ಕೋಬೋದು, ಅದು ತರಿಯಾಗಿ ಆದರೂ ರುಬ್ಕೋಬೋದು. ನಾನು ತರಿಯಾಗಿ ಮಾಡ್ಕೊಂಡಿದ್ದೇನೆ. ಅದರ ನಂತರ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಬೇಕಾದರೆ ಸ್ವಲ್ಪ ಅರಿಶಿನ ಕೂಡ ಕೆಲವರು ಸೇರಿಸ್ಕೊಳ್ತಾರೆ. ಮತ್ತು ಒಗ್ಗರಣೆ ಮಾಡ್ಕೋಬೋದು. ಜೀರಿಗೆ, ಸಾಸಿವೆ ಮತ್ತು ಒಣಮೆಣಸು ಸೇರಿಸಿ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವತ್ತು ಯಾವುದೇ ರೀತಿ ಒಗ್ಗರಣೆ ಹಾಕ್ತಾ ಇಲ್ಲ. ಅಡಿಗೆ ಮಾಡಿದ್ದು ಮಾತ್ರ ಹಸ್ಬೆಂಡ್ ಆಫೀಸಿಂದ ಬರಲಿಲ್ಲ, ಸೊ ನಾನು ಕೂಡ ಊಟ ಮಾಡಲಿಲ್ಲ. ಇವತ್ತು ಊಟ ಮಾಡೋಕ್ಕೆ ಕೂಡ ಯಾವುದೇ ರೀತಿ ಮನಸ್ಸಿರಲಿಲ್ಲ. ಸೊ ಸಂಜೆ ಮಕ್ಕಳು ಬಂದ ಮೇಲೇನೆ ಒಟ್ಟಿಗೆ ಊಟ ಮಾಡಿದ್ವಿ. ಹಾಗೆ ಇವತ್ತು ಮೀಶೋಯಿಂದ ಬಾಕ್ಸಸ್ ಆರ್ಡರ್ ಮಾಡಿದ್ದೆ. ಬಾಕ್ಸಸ್ ಕೂಡ ಬಂದಿತ್ತು. ಇದು ಬಾಕ್ಸಸ್ ಬಂದು ಸ್ಕ್ವೇರ್ ಶೇಪಲ್ಲಿದೆ, ಹಾಗೆಯೇ ಟ್ರಾನ್ಸ್ಪರೆಂಟ್ ಕೂಡ. 4 ಬಾಕ್ಸ್ಗಳು 4 ಸೈಜಲ್ಲಿದ್ವು. ಟೋಟಲ್ ಆಗಿ 16 ಬಾಕ್ಸಸ್ ಬಂದಿತ್ತು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆದವು. ಸ್ಕೂಲಿಂದ ಬಂದ ಕೂಡಲೇ ಪೃಥ್ವಿನೇ ಓಪನ್ ಮಾಡಿ ಸ್ಟಾರ್ಟ್ ಮಾಡ್ದ. ಆಯಿತು ಅಂತ ಹೇಳಿ ನಾನು ಅವನು ಒಟ್ಟಿಗೆ ವಿಡಿಯೋ ಮಾಡ್ಕೊಂಡ್ವಿ. ಈ ಬಾಕ್ಸಸ್ ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಕೂಡ ಮೀಶೋಲಿ ರೇಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಆರ್ಡರ್ ಮಾಡಿದ್ದು. ಸೊ ನಿಮ್ಗೇನಾದರೂ ಈ ಬಾಕ್ಸ್ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸ್ಕೂಲಿಂದ ಬಂದ ಕೂಡಲೇ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಸೊ ವಿಡಿಯೋ ನಂತರ ನಾನು ಊಟ ಮಾಡಿರಲಿಲ್ಲ ಅಲ್ಲ, ನಾನು ಕೂಡ ಮಕ್ಕಳ ಜೊತೆ ಊಟ ಮಾಡಿದೆ, ಹಾಗೆ ಅವ್ರಿಗೆ ಕೂಡ ಊಟ ಮಾಡಿಸಿದೆ. ನಂತರ ಎಲ್ಲ ಫ್ರೆಶ್ ಅಪ್ ಆಗಿ ಪೃಥ್ವಿನ ಟ್ಯೂಷನಿಗೆ ಬಿಟ್ಟು ಬಂದೆ. ನಿದ್ರೆ ಕೂಡ ಸರಿಯಾಗಿರಲಿಲ್ಲ, ಹಾಗೇನೆ ಸ್ವಲ್ಪ ಟೆನ್ಷನ್ಗೂ ಏನೋ ತುಂಬ ತಲೆನೋವಾಗ್ತಾ ಇತ್ತು. ಯಾವ ಥರ ಆಗೋಯ್ತು ಅಂತ ಹೇಳಿದರೆ, ವಾಟ್ಸಪ್ ಮೆಸೇಜಸ್ ಕೂಡ ಯಾವುದೂ ಇರಲಿಲ್ಲ ಆಯಿತು. ಸೊ ಮಕ್ಕಳ ಸ್ಕೂಲ್ ಗ್ರೂಪಿಂದ ತುಂಬ ಮೆಸೇಜಸ್ಸು ಮತ್ತು ಟೈಮ್ ಟೇಬಲ್ ಎಲ್ಲ ಬಂದಿತ್ತು. ಎಲ್ಲ ಮಿಸ್ ಆಗೋಯ್ತು, ಏನು ಕೂಡ ಇಲ್ಲ, ಜಸ್ಟ್ ಕಾಂಟ್ಯಾಕ್ಟ್ ಮಾತ್ರ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಇದು ನನ್ನ ಬ್ಯಾಡ್ ಟೈಮ್ ಅಷ್ಟೇ. ಟೀ ಆದರೂ ಮಾಡ್ಕೊಂಡು ಕುಡಿಯೋಣ, ತಲೆನೋವು ಕಡಿಮೆ ಆಗ್ಬೋದು ಅಂತ ಬಂದೆ. ಸ್ವಲ್ಪ ಟೀ ಮಾಡಿಕೊಂಡು ನಾನು ಇಲ್ಲಿ ಕುಡಿತಾ ಇದ್ದೇನೆ. ನಾವು ಈ ಮನೆಗೆ ಬಂದ ಮೇಲೆ ಮಕ್ಕಳಿಗೆ ತುಂಬಾ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ತುಂಬ ಖುಷಿ ಅವರಿಗೆ. ಪ್ರಾಪ್ತಿ ಅಂತೂ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹೊರಗಡೆ ಹೋದ್ರೆ 6:37 ಆದರೂ ಒಳಗಡೆ ಬರಲಿಕ್ಕೆ ಕೇಳಲ್ಲ. ಫುಟ್ಬಾಲ್ನ ಇಟ್ಕೊಂಡು ಅವಳು ಸರ್ಕಸ್ ಮಾಡ್ತಾ ಇದ್ದಾಳೆ ಸೈಕಲಲ್ಲಿ. ಪ್ರಾಪ್ತಿ ವಿನ್ನರಾ? ಅಕ್ಕನಿಗೆ ಫಾಸ್ಟ್ ಓಡಿಸ್ಲಿಕ್ಕೆ ಬರೋದಿಲ್ಲ ಅಲ್ಲ ಪ್ರಾಪ್ತಿ? ಅಕ್ಕನಿಗೆ ಫಾಸ್ಟ್ ಓಡಿಸ್ಲಿಕ್ಕೆ ಬರೋಲ್ಲ ಅಲ್ಲ? ಅವಳು ಅಂದ್ಕೊಂಡಿದ್ದಾಳೆ ನಾನೇ ಫಾಸ್ಟ್ ಹೋಗೋದು ಅಂತೇಳಿ. ನೀವಿಲ್ಲಿ ನೋಡ್ತಿರ್ಬೋದು ನವಿಲ್ನ. ಈ ಏರಿಯಾದಲ್ಲಿ ತುಂಬಾನೇ ನವಿಲ್ಗಳಿದಾವೆ. ಸೊ ಯಾವಾಗಲೂ ಹಾಗೇನೆ ಗುಂಪು ಗುಂಪಾಗಿ ಬರ್ತಾ ಇರುತ್ತೆ. ಈ ನವಿಲ್ ಏನಂತ ಹೇಳಿದ್ರೆ ಫುಲ್ಲು ರೆಕ್ಕೆ ಎಲ್ಲ ಬಿಡಿಸಿ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ನಾ ಇನ್ನೇನು ವಿಡಿಯೋ ಮಾಡ್ಬೇಕಂತ ಹೇಳಿ ಫೋನ್ ತಗೊಂಡು ಬರೋಷ್ಟರಲ್ಲಿ ಫುಲ್ಲು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಈಗಲೂ ಒಂದು 5-6 ನವಿಲ್ಗಳು ಒಟ್ಟಿಗೆ ಇದ್ವು. ಆಲ್ರೆಡಿ ರೋಡ್ ಕ್ರಾಸ್ ಮಾಡಿ ಹೋಗಿ ಆಯಿತು. ಆದರೆ ಡೈಲಿ ಇಷ್ಟು ನವಿಲ್ಗಳು ಓಡಾಡ್ತವೆ, ಆದರೆ ಒಂದೇ ಒಂದು ನವಿಲುಗರಿ ಸಿಗೋದಿಲ್ಲ ಗೊತ್ತಾ. ಸನ್ಸೆಟ್ ಆಗ್ತಾ ಇದೆ, ಸೊ ನೀವು ನೋಡ್ಬೋದು ಒಂದು ಬ್ಯೂಟಿಫುಲ್ ಆದ ಸೀನರಿ ನಿಮಗೋಸ್ಕರ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಮೊದಲೆಲ್ಲಾದರೆ ಒನ್ಸ್ ಇನ್ ಅ ವೀಕ್ ನಾನು ಪೂರಿ ಮಾಡ್ಕೊಳ್ತಾ ಇದ್ದೆ. ಇತ್ತೀಚೆಗೆ ತುಂಬ ದಿನ ಆಗೋಗಿತ್ತು ಪೂರಿ ಮಾಡ್ಕೊಳ್ಳೋದೆ. ಸೊ ಇವತ್ತು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಸಿಂಪಲ್ ಆಗಿನೇ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ರೀತಿ ಮಸಾಲೆನ ಆ್ಯಡ್ ಮಾಡ್ತಾ ಇಲ್ಲ, ಆದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಫಸ್ಟಿಗೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ, ಮತ್ತು ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಹಾಗೆಯೇ ಸ್ವಲ್ಪ ಈರುಳ್ಳಿ, ಹಸಿಮೆಣಸು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಹಚ್ಚಿದ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ಒಗ್ಗರಣೆಗೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಆದರೆ ನನಗಿಲ್ಲಿ ಕರಿಬೇವು ಮರ್ತೇ ಹೋಗಿದೆ. ಟೊಮೆಟೊ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ, ಯಾಕಂದರೆ ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪಾಕಿನೇ ಬೇಯಿಸ್ಕೊಂಡಿದ್ದೀನಿ. ಸೊ ಈರುಳ್ಳಿ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಾಕಿ ಬೇಯಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ದೋಸೆಗೆ ಮಾಡ್ಕೊಳ್ಳೋದಾದರೆ ಯಾವುದೇ ರೀತಿ ನೀರು ಆ್ಯಡ್ ಮಾಡಬೇಕಂತಿಲ್ಲ. ನಾನು ಪೂರಿಗೆ ಮಾಡ್ತಾ ಇದ್ದೀನಲ್ವಾ, ಸ್ವಲ್ಪ ತೆಳುವಾಗಿರಲಿ ಅಂತ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀರು ಹಾಕಿ ಸ್ವಲ್ಪ ಕುದಿಸಿದ ನಂತರ ಬೇಯಿಸಿದಂಥ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಕೊನೆಯಲ್ಲಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ರುಚಿಯಾಗಿರುವಂತಹ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಪೂರಿಗಂತೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಬೇಕಾದರೆ ಸ್ವಲ್ಪ ಲೆಮನ್ ಸೇರಿಸ್ಕೋಬೋದು, ಆದರೆ ನಾನಿಲ್ಲಿ ಯಾವುದೇ ರೀತಿ ಲೆಮನ್ ಸೇರಿಸಿಲ್ಲ. ಪಲ್ಯ ರೆಡಿ ಆದ ನಂತರ ಮಕ್ಕಳನ್ನೆಲ್ಲ ಎಬ್ಬಿಸಿ ನಾನು ರೆಡಿ ಮಾಡಿಸ್ತಾ ಇದ್ದೇನೆ. ಅವರು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಬಂದರು, ಪ್ರೇಯರ್ ಮುಗಿಸಿ ಸ್ವಲ್ಪ ನೀರು ಕುಡಿದಿದ್ದಾರೆ. ಬೆಳಗ್ಗೆನೇ ನಾನು ಪೂರಿಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪೂರಿಗೆ ನಾನು ಯಾವುದೇ ರೀತಿ ಮೈದಾನ ಬಳಸೋಕ್ಕೆ ಹೋಗಲ್ಲ. ಯೂಶ್ವಲಿ ನಾನು ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ಕೊಳ್ತೇನೆ. ಇವತ್ತು ಕೂಡ ಹಾಗೆ ಮಾಡ್ಕೊಂಡಿದ್ದೆ. ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡ್ರೆ ಕೂಡ ಪೂರಿ ತುಂಬಾ ರುಚಿಯಾಗಿರುತ್ತೆ, ಮತ್ತು ಸ್ವಲ್ಪ ಹೆಲ್ದಿ ಕೂಡ ಅಲ್ವಾ. ಹೇಗಿದ್ರು ಡೀಪ್ ಫ್ರೈ ಮಾಡೇ ಮಾಡ್ತೀವಿ, ಆಯಿಲ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಮೈದಾನೂ ಆದರೆ ಸ್ವಲ್ಪ ಡೈಜೆಷನ್ಗೆ ಇದಾಗುತ್ತೆ ಮಕ್ಕಳಿಗೆ ಅಂತೇಳಿ ಯಾವಾಗಲಾದರೂ ಓಕೆ, ತೊಂದರೆ ಇಲ್ಲ. ಬಟ್ ಆದರೂ ಯೂಶ್ವಲಿ ನಾನು ಗೋಧಿದೇ ಮಾಡ್ಕೊಳ್ಳೋದು ಜಾಸ್ತಿ. ನೀವಿಲ್ಲಿ ನೋಡ್ತಿರ್ಬೋದು ಪೂರಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಮೊದಲಿಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ, ನಂತರ ಹಸ್ಬೆಂಡ್ ಮತ್ತು ನಂದು ಕೂಡ ಬ್ರೇಕ್ಫಾಸ್ಟ್ ಆಯಿತು.
ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಗೊತ್ತಲ್ವ ಏನು ಮಾಡಬೇಕಂತ, ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.